ನಮಸ್ಕಾರ. ನಮ್ಮ ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿಯನ್ನು ಮಾಡ್ತೀವಿ ನಾವು. ಅದರೊಳಗೆ ಏನೈತಿ, ಈಗೆಲ್ಲ ಸಕ್ಸಸ್ ಆಗಿದ್ದು ರೈತರದ್ದು ಏನಿದು ಒಂದು ಸಕ್ಸಸ್ ಸ್ಟೋರಿ ಏನು ಸೀರೀಸ್ ನಡೆದೈತಿ. ಅದ್ರಾಗ ಮತ್ತೊಂದು ಇದೊಂದು ಪ್ಲಾಟ್ ನಿಮಗೆ ತೋರಿಸುವಂಗತ್ತಂದ್ರೆ ಇದು ಮೋಸ್ಟ್ಲಿ ಒಂದು ನನಗೆ ಅನಿಸ್ತೈತಿ ಒಂದು 10-12 ದಿವಸ ಮೊದಲು ನಾವು ಬಂದು ಇದನ್ನ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಆದ್ರೆ ನಮಗೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ಈಗ ಏನೈತಿ, ಈಗ ಈ ಪ್ಲಾಟ್ದಾಗಿಂದ ನೀವು ಏನು ನೋಡತ್ತೀರಿ ಇದನ್ನ, ಈ ಪ್ಲಾಟ್ದಾಗಿಂದ ಒಮ್ಮೆ ಈಗ ಹಾರ್ವೆಸ್ಟಿಂಗ್ ಆಗೈತಿ. ಒಂದ್ ರೌಂಡ್ ಹಾರ್ವೆಸ್ಟಿಂಗ್ ಆಗೈತಿ. ಬೇದಾನಿ ಪ್ಲಾಟ್ ಐತಿ ಇದು. ಒಂದ್ ರೌಂಡ್ ಹಾರ್ವೆಸ್ಟಿಂಗ್ ಆಗೈತಿ. ಒಂದ್ ರೌಂಡ್ ಹಾರ್ವೆಸ್ಟಿಂಗ್ ಅಂದ್ರೆ ಶುಗರ್ ಬಂದಿದ್ದು ಒಂದ್ ಕೈ ತಕೊಂಡು ಈಗ 2ನೇ ಕೈ ಶುಗರ್ ಬಂದೈತಿ. ಇದು ನಾಳೆ ತೆಗೆಯವ್ರದಾರು. ಇದು ಏನೈತಿ ಪ್ಲಾಟ್, ಎಲ್ಲಿಗೆ ಬರ್ತೈತಿ, ಏನ್ ಬರ್ತೈತಿ, ರೈತರು ಯಾರದಾರು ಪರಿಚಯ ಏನೈತಿ ಅವ್ರ ಕಡೆಯಿಂದ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮ ಹೆಸರು ಹೇಳ್ರಿ, ಮತ್ತೆ ನಿಮ್ಮ ಊರ್ ಯಾವುದು, ಎಲ್ಲಿಗೆ ಬರ್ತೈತಿ, ಇನ್ನು ನಿಮ್ ಬಗ್ಗೆ ಒಂದ್ ಜರ ಪರಿಚಯ ಹೇಳ್ಕೊಡ್ರಿ. ನಮ್ಮ ಹೆಸರು ವಿಠಲ್ ಕುಂಬಾರ್ ಅಂತ ರೀ. ಊರು ಬರೋಣ್ರಿ, ಇಂಡಿ ತಾಲೂಕ, ಬಿಜಾಪುರ ಡಿಸ್ಟಿಕ್ ರೀ. ಮೊಬೈಲ್ ನಂಬರ್ 9611035736. ಓಕೆ. ಈಗ ನಿಮ್ದು ಗೊರ್ನಾಳ್ ಊರು, ಇಂಡಿ ತಾಲೂಕದಾಗಿನ. ಈಗ ನೀವು ಏನು ಈಗ ಒಂದ್ ಕೈ ಇದ್ರಾಗಿಂದ ಒಂದ್ ರೌಂಡ್ ತೆಗೆದು ಹಾಕಿದಿರಿ. ಅದ ಮಿನಿಮಮ್ ಎಷ್ಟು ಟನ್ ಹಸಿಕಾಯಿ ತೆಗೆದು ಹಾಕಿದಿರಿ ನೀವು? ಫಸ್ಟ್ ನಮ್ಗೆ ಇದನ್ನ ಹೇಳ್ರಿ, ಇದು ಪ್ಲಾಟ್ ಇರೋದು ಎಷ್ಟು ಎಕರೆ ಐತಿ? ಇದು 1.5 ಎಕರೆ ಸರ್. 1.5 ಎಕರೆ. ಗಿಡಕ್ಕ ಸಾಲಿಗೆ ಅಂತರ ಎಷ್ಟ ಐತಿ? 11.4 ಐತಿ. 11.4 ಐತಿ. ಎಷ್ಟು ಗಿಡ ಅದಾವ ಇವು? 1500 ಅದಾವ. 1500 ಬಡ್ಡಿ ಐತಿ. 1.5 ಎಕರೆ ಪ್ಲಾಟ್ ಐತಿ. ಈಗ ಇದ್ರಾಗಿಂದ ಫಸ್ಟ್ ರೌಂಡ್ ನೀವು ತೆಗ್ದಿದ್ದೀರಿ ಎಲ್ಲ. ಶುಗರ್ ಬಂದಿದ್ದು ಏನೈತಿ ಫಸ್ಟ್ ಎಲ್ಲ ತೆಗ್ದಿದ್ದೀರಿ. ಇನ್ನು 2ನೇ ರೌಂಡ್ ತೆಗೆದು ಹಾಕವರ್ತೀರಿ. ಈಗ ತೆಗ್ದಿದ್ದ ಎಷ್ಟು ಟನ್ ಹಸಿಕಾಯಿ ತೆಗೆದು ಹಾಕಿದ್ರಿ? ಅಂದಾಜ್ ಒಂದು 13 ಟನ್ ಹಾಕಿವ್ರಿ ಸರ್. 13 ಟನ್ ಮೇಲೆ. 13 ಟನ್ ಅಂದಾಜ್ 13 ಟನ್ ಹಾಕಿ. ನೀವು ಟ್ರೇದಾಗ ಲೆಕ್ಕ ಮಾಡಕ್ ಬರ್ತಿರ್ಬೇಕು. ಎಷ್ಟು ಟ್ರೇ ತೆಗೆದು ಹಾಕಿದ್ರಿ? ಈಗ ನಾವು ಒಂದು 900 ಕ್ಯಾರೆಟ್ ಹಾಕಿವ್ರಿ. 15 ಕೆಜಿ ರೀ. 15 ಕೆಜಿ 9.5. ಅಂದ್ರ ಸಣ್ಣ 15 ಟನ್ ಸಣ್ಣ ಹಾಕೈತಿ. ಅಂದ್ರ ಕಡಿಮೆ ಇದ್ರು ಟ್ರೇನ್ ಫುಲ್ ತುಂಬಿಲ್ಲ, ಒಂದಿಟ್ಟು ಕಡಿಮೆ ತುಂಬಿರಿ. 13 ಟನ್ ಅಂತ ನಾವು ಹಿಡ್ಕೊಳ್ಳೋಣ. 13 ಟನ್ ನೀವು ತೆಗೆದು ಹಾಕಿದಿರಿ. ಇನ್ನು ಇದ್ರಾಗ ಎಷ್ಟ್ ಟನ್ ಹೊಂಟದ್ ನಿಮಗ ಅಂದಾಜ್ ಅನಸ್ತೈತ್ರಿ? ಈಗ ಇದ್ರಾಗ ಇನ್ನ ಒಂದು 17 ಟನ್ 18 ಟನ್ ಮಾಲ್ ಹೊಂಟಬಹುದು ಸರ್. 17ರಿಂದ 18 ಟನ್ ಅಂದ್ರ 1.5 ಎಕರೆದಾಗ 30 ಟನ್ ಮಾಲ್ ಹೊಂಟಬಹುದು. 30 ಟನ್ ಹಸಿ ಮಾಲ್. 30 ಟನ್ ಹಸಿ ಮಾಲ 1500 ಗಿಡದಾಗ ಅಂದ್ರ ಗಿಡಕ್ಕ 20 ಕೆಜಿ ಮಾಲ್ ಬಿದ್ದಂಗ ಆತ್ರಿ. ನೀವ್ ಅಂತೀರಿ ಇನ್ನ 17-18 ಟನ್. ನನಗ ಅನಸ್ತೈತಿ ಒಂದ್ 50% ಅಗದಿ ಗ್ಯಾರಂಟಿ ಹೊಂಟೈತಿ. ಇನ್ನ ಈಗ 13 ಟನ್ ತೆಗದಾರು, ಇನ್ನ 13 ಟನ್ ಅನ್ಕ ಗ್ಯಾರಂಟಿ ಹೊಂಟೈತಿ. 30 ಟನ್ 17 ಟನ್ ಹೊಂಟದ. 17 ಟನ್ ಹೊಂಟದ. ನಿಮ್ಗೆ ಗ್ಯಾರಂಟಿ ಗ್ಯಾರಂಟಿ ಐತಿ? ಓಕೆ. 17 ಟನ್ ಹೊಂಟ್ರ ಬಹಳ ಚಲೋ ಐತಿ. ಆತರಾಗ ಏನು ಈಗ ಅಭ್ಯಂತರ ಇಲ್ಲ ಅತ್ತಾರು. 17 ಟನ್ ಹೊಂಟೈತಿ. ಇದು ಅಂದ್ರ ಈಗ ಏನ್ ಹಿಂದ್ ಉಳಿದಿದ್ದೇನ್ ಇದೇನ್ ಮಾಲ್ ಐತಿ, ಇದಕ್ಕೂ ಶುಗರ್ ಬ್ರಿಕ್ಸ್ ಸರಿಯಾಗಿ ಬಂದೈತಿ. 20, 24, 22 ಶುಗರ್ ಐತಿ. ಇದಕ್ಕೂ ಫುಲ್ ಶುಗರ್ ಬಂದೈತಿ. ನನಗ ಅನ್ಸೈತಿ ಇದು ಏನೈತಿ 4 ಕೆಜಿ 1 ಕೆಜಿ ಮನುಕನ್ಕ ಕೊಂಡ್ರತೈತಿ. ಎಷ್ಟ್ ಅವರೇಜ್ ಮಾಡ್ತೈತಿ, ಏನ್ ಮಾಡ್ತೈತಿ ಆಮೇಲೆ ಮತ್ ನಾವ್ ನಿಮಗ್ ತಿಳಿಸ್ತೀವತ್ತ. ಈ ಪ್ಲಾಟ್ ಅದ ಮೊದ್ಲಿನ ಹಿಡ್ಕೊಂಡನ ಹೇಳ್ದಂಗ್ ಮಾಡ್ಕೊತ ಬರ್ದಿರಿ ನೀವೆಲ್ಲ. ಈಗ ಎಷ್ಟು ವರ್ಷ ಆಯ್ತಿ ಇದು? ಎಷ್ಟು ವರ್ಷದ ಪಡ ಐತಿ? ಇದಕ್ಕಿಂತ ಮೊದ್ಲು ನೀವ್ ಏನ್ ಮಾಡ್ತೀರಿ? ಮತ್ತೆ ಈಗ ಈ ವರ್ಷ ಏನ್ ಬ್ಯಾರೇದೇನ್ ನಿಮಗ್ ಏನ್ ಮಾಡಾಕ್ತಿರಿ? ಇದು 3 ವರ್ಷದ ಪ್ಲಾಟ್ ಸರ್. ಮೊದಲ 1 ವರ್ಷ 2 ವರ್ಷ ಫ್ಲವರಿಂಗ್ ದಾಗ ಕೊಳೆ ರೋಗ ಬಂದು ಹೋದ್ರಿ. ಸ್ವಲ್ಪ 1 ವರ್ಷ ದವಣಿ ಕಾಡ್ತಿ ಸರ್. ಮತ್ತೇನದ ಇದು ರಾಟಿಂಗ್ ಆಗ್ತಿತ್ತು ಸರ್. ಈ ಸಲ ರಾಟಿಂಗ್ ಆಗಿಲ್ರಿ, ಕೊಳೆ ರೋಗನ ಹೊಟ್ಟೆ ಹೋಗಿರಿ ಸರ್. ನನಗ್ ಯಾವಾಗ ಪ್ಲಾಟ್ ರಿಜಿಸ್ಟರ್ ನಮ್ ಕಡೆ ಮಾಡಿಸ್ರಿ ನೀವು, ನನಗೆ 2 ಪ್ರಾಬ್ಲಮ್ ಹೇಳಿರಿ. ಒಂದು ಕೊಳೆ ರೋಗ ಬಾಳ ಕಾಡ್ತೈತಿ, ಮತ್ತೆ ಒಂದು ರಾಟಿಂಗ್ ದಂಡಿಗೆ ಬಂದು. ಅದ್ರಾಗಿನು ಯಾವ ಹೂ ಕರಿತಿತ್ತು ಸರ್. ಹೂ ಹಚ್ಚಿ ಬರ್ತಿತ್ರಿ, ಹೂ ಕರಿಗಿ ಬಿಡ್ದ ಸರ್. ಈ ವರ್ಷ ಹೂ ಕರಿತೇನೆ. ಈ ವರ್ಷ ಕರಿಗಿಲ್ಲ ಸರ್. ಕೊಳೆ ರೋಗ ನಿಲ್ರಿ ಸರ್. ಹೊಟ್ಟೆ ಕಾಳು ನಮ್ಮಲ್ಲಿ ಬಾಳ ಮಂದಿ ಉದ್ರ್ಯಾವ್ರಿ. ನಾವು ಮುದ್ದಾಮ ಜೀವ ಹೊಡ್ಕೊಂಡ್ ಉದುರ್ಸೇವ್ರಿ ಸಲ್ಫರ್ ಹಾಕೊಂಡು. ಈ ಪ್ಲಾಟ್ ಏನೈತಿ ತಿನ್ನಿಂಗ್ ಮಾಡ್ಕೋಬೇಕಾತು, ಕಾಳು ಉದುರ್ಸ್ಬೇಕಾತು. ಎಲ್ಲಿ ರಾಟಿಂಗ್ ಹಾಕಾವೇನೋ ಮುಂದತಂದ ಗೊನಿ ಪಿಟ್ ಹಾಕಾವೇನೋ ಅಂತಂದ ನಮಗ ಇದ್ರಾಗ ಕಾಳು ಉದುರ್ಸ್ಬೇಕಾಗೈತಿ. ಈಗ ಏನೈತಿ ಇದ್ರಾಗ ರಾಟಿಂಗ್ ಅನ್ಕ ಈಗ ಎಲ್ಲಿಯೂ ಕಂಡು ಬರಂಗಿಲ್ಲ. ಈಗ ಎಷ್ಟನೇ ತಾರೀಕದ ಚಟ್ನಿ ಇದು? ಇದು ಅಕ್ಟೋಬರ್ 6 ಸರ್. ಅಕ್ಟೋಬರ್ 6ದ್ದು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇವತ್ತು ಮಾರ್ಚ್ 6 ತಾರೀಕು. ಇದು ಕರೆಕ್ಟ್ ಇವತ್ತು 6 ತಾರೀಕು ಐತಿ. 5 ತಿಂಗಳ ಆತಿದೆ. ಹೌದು ಸರ್. 5 ತಿಂಗಳ ಜನ ಕಮ್ಮಿ ಬಂದವಲ್ರಿ. 50 ದಿನ ಕಂಪ್ಲೀಟ್ ಆಗಿಲ್ಲ ಸರ್. ಅಂದ್ರ ಈಗೇನೈತಿ, ಈಗ ಒಂದ್
ಶುಗರನ್ನು ಚಲೋ ಬಂದೈತಿ, ದಂಡಿಗೆ ಬಂದು ಈಲ್ಡನು ನಿಮ್ಮದು ಹೆಚ್ಚಾಗೈತಿ. ಹ್ಞೂ ಮತ್ತೊಂದು, ಈಗ ವರ್ಷ ನೀವು ಗೊಬ್ಬರ ನೀರದು ಏನ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಹ್ಞೂ ಈ ವರ್ಷ ಏನ್ ಮ್ಯಾನೇಜ್ಮೆಂಟ್ ಏನ್ ಚೇಂಜ್ ಮಾಡಕ್ ಹತ್ತೋ ಏನ್ ಮೊದ್ಲು ಮಾಡ್ತೀರಿ ಹಂಗೈತಿ ಈಗ? ಚೇಂಜ್ ಮಾಡೀವಿ ಸರ್ ಸಾರಿ. ವಾಪಸ್ ಎಲ್ಲಾ ತರ ಸುಮ್ ಸಿಕ್ಕಿದ ಗೊಬ್ಬರನ ಕಟ್ಟಿ ಬಿಡ್ತೇವ್ರಿ. ಈ ಸಲ ಅದಕ್ಕೆ 10 ಅಟ್ಟೆ ನೀವು ಹೇಳ್ದಂತ ಅಷ್ಟೇ ಗೊಬ್ಬರ ಕಡಿಮೆ ಖರ್ಚ ಕಟ್ಕೊಂಡಿ ಸರ್. ಗೊಬ್ಬರದ ಈ ಖರ್ಚು ವರ್ಷದಕ್ಕಿಂತ ಹೆಚ್ಚೈತೆ ಕಡಿಮೆ ಐತಿ? ಕಡಿಮೆ ಇದೆ ಸರ್ ಖರ್ಚು. ಯಾತ್ರ ಕಡಿಮೆ ಆಗೈತ್ರಿ ಖರ್ಚು? ಔಷಧದಾಗ ಕಡಿಮೆ ಆಯ್ತು, ಗೊಬ್ಬರದಾಗ ಕಡಿಮೆ? ಔಷಧವನ್ನು ಕಡಿಮೆ ಸರ್, ಗೊಬ್ಬರದವನು ಕಡಿಮೆ ಇದೆ. ಗೊಬ್ಬರದಾಗ ಕಡಿಮೆ ಆಗೈತಿ. ಗೊಬ್ಬರ ಕೊಡುದ ಪದ್ಧತಿ ನಿಮ್ಗೆ ಹೆಂಗ ಅನಿಸ್ತು? ಚಲೋ ಅನ್ಸುತ್ತೆ ಸರ್ ಗೊಬ್ಬರ ಕೂಡ. ನೀವ್ ಹೆಂಗ್ ಕೊಡ್ತೀರಿ ಈಗ? ಮತ್ತೆ ಹೆಂಗ್ ಏನ್ ಚೇಂಜಸ್ ಆಗ್ತೈತಿ? ನಾವು ಮೊದಲು ಚಾಟ್ನಿ ಹೊಡೆಯಳಿ ಸರ್ ಒಂದ್ 20-25 ಸಾವಿರ ಗೊಬ್ಬರ ಕಟ್ತಿದ್ದೇವೆ. 25,000 ಗೊಬ್ಬರ? ಹ್ಞೂ. ಮತ್ತೆ 60-70 ದಿನಕ್ಕೆ ಅವಾಗ ಒಂದು 15-20 ಸಾವಿರ ರೂಪಾಯಿ ಕಟ್ತಿದ್ದೇವೆ. ಅಂದ್ರೆ ಚಟ್ನಿ ಮಾಡುವ ಹೊತ್ತಿಗೆ ಒಂದ್ 20-25 ಸಾವಿರದ, ಹ್ಞೂ 60-70 ದಿವ್ಸಕ್ಕೆ ಅವಾಗ ಒಂದ್ 20,000 ಕೊಟ್ಟು ಗೊಬ್ಬರ ಕಟ್ತೀವಿ. ಹ್ಞೂ. ಆಯ್ತಾ, ಈ ಸಲ ಹೆಂಗ ಆಗ್ತಿದ ಚೇಂಜಸ್? ಎಲ್ಲೆಲ್ಲಿ ಏನೇನಾಗ್ತದೆ ಈ ಸಲ ಮೊದಲು ಸರ್ ಗೊಬ್ಬರ ನಾವು ಹೊಟ್ಟೆ 4,000 ರೂಪಾಯಿ ಒಂದು 2 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೊಟ್ಟೆ ಕಟ್ಕೊಂಡಿವ್ರಿ. ಈ ಮುಂದಿನದ ನೈಟ್ರೋ ಗೊಬ್ಬರ ಪಾಲಿಸಲ್ಫೇಟ್ ಕಡಿಮೆ ಪ್ರಮಾಣ ಕಟ್ಕೊಂಡಿವ್ರಿ. ಓಕೆ ಓಕೆ ಓಕೆ. ಮುಂದನು ಕಡಿಮೆ ಪ್ರಮಾಣದಾಗ ಕಟ್ಕೊಂಡ್ರಿ. ಆದ್ರೆ ಈ ಅಟ್ಟೆ 2-3 ಚೀಲ 4 ಚೀಲ ಇಟ್ಟಿಟ್ಟೆ ಬರ್ತದೆ. ಓಕೆ. ನಾವು ಮೊದಲು ಕಟ್ಬೇಕಾದ್ರೆ 15-20 ಚೀಲ ಕಟ್ತೀವ್ರಿ 2 ಸಲ. ಹಿಂಗಾಗಿ ಕಡಿಮೆ ಖರ್ಚು ಬಂತು. ಅಂದ್ರೆ ಏನೈತಿ, ಮೋಸ್ಟ್ಲಿ ಇವ್ರಿಗೆ ಏನೈತಿ ಸಾಯಿಲ್ ಸ್ಯಾಂಪಲ್ ತೆಗೀರತ್ತೆ ಹೇಳಿದ್ವಿ. ಆದ್ರೆ ಏನಾಯ್ತು, ಅವಾಗ ಮಳಿ ಹೆಚ್ಚಿಗೆ ಹಾಕೊಂಡ್ತಿತ್ತು, ಮಳಿ ಸಂಬಂಧ ಸಾಯಿಲ್ ಸ್ಯಾಂಪ್ಲಿಂಗ್ ಮಾಡೋದು ಆಗ್ಲಿಲ್ಲ. ಅಂದ್ರೂ ನಾವು ಆತರ ಅಂದಾಜ್ ಮ್ಯಾಗ ಏನ್ ಕೊಟ್ಕೋತ ಹೋಗಿದ್ವಿ, ಅದು ಕರೆಕ್ಟ್ ಸಕ್ಸಸ್ಫುಲ್ ಆಗೈತಿ. ಈಗ ನೀವು ನಮ್ ಕನ್ಸಲ್ಟೆನ್ಸಿ ಬಗ್ಗೆ ರೈತರಿಗೆ ಏನ್ ಹೇಳಕ್ ಪಡ್ಬೇಕು? ತಗೋಬೇಕು ಸರ್, ಚಲೋ ಖರ್ಚು ಕಡಿಮೆ ಆಗ್ತಾರಿ, ಮಾಲ್ ಕ್ವಾಲಿಟಿ ಬರ್ತರಿ, ತಗೋಬೇಕ್ರಿ. ಈಗ ನಿಮ್ ಪಡ ಇಲ್ಲಿ ಯಾರು ಬಂದ್ ನೋಡಿ, ಎಷ್ಟು ಜನ ಬಂದ್ ನೋಡಿ ಹೋಗ್ಯಾರಿ? ಇಲ್ಲಿ ಭಾಳ ಮಂದಿ ನೋಡಿಗಾರ, ಒಂದು 8-10 ಮಂದಿ ಬಂದ್ ನೋಡಿಗಾರ. ಚಲೋ ತಂದಾರಿ. ಒಳ್ಳೆ ಕನ್ಸ್ಟೆನ್ಸಿ ತಗೋತಿಂದಾರ ಅವರು. ಓಕೆ, ಚಲೋ ಅಂದಾರ. ಓಕೆ ಓಕೆ. ಅಂತ ಈ ವರ್ಷ ಮುಂದಿನ ವರ್ಷದ ನೀವು ಏನ್ ಹೆಂಗ ಕಂಟಿನ್ಯೂ ಮಾಡೋರದಿರಿ? ಕಂಟಿನ್ಯೂ ಮಾಡ್ತೇವೆ ಸರ್. ಓಕೆ, ಆಯ್ತು. ಈಗೇನೈತಿ, ಇವ್ರದ್ದು ಒಂದು ಪ್ರಾಬ್ಲಮ್ ಇತ್ತು, ಕೊಳೆ ರೋಗದ, ರಾಟಿಂಗ್ದ, ಗೊನಿ ಕರುಗದ, ಇವೆಲ್ಲ ಈ ಪ್ರಕಾರದ ಎಲ್ಲ ಸಮಸ್ಯೆಗಳಿದ್ದು. ಅಂದ್ರೂ ಈ ವರ್ಷ ಇವ್ರಿಗೆ ಆ ಥರದಿಂದ ಯಾವುದೂ ತೊಂದರೆ ಬಂದಿಲ್ಲ. ಯಾಕಂದ್ರೆ ಸರಿಯಾಗಿ ಎಲ್ಲರ್ಕಿಂತ ಮುಖ್ಯವಾದ ಏನಿರ್ತೈತೆ ಅಂದ್ರೆ, ದ್ರಾಕ್ಷಿ ಬೆಳೆಸುವಾಗ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ಗೆ ಬಹಳ ಮಹತ್ವ ಕೊಡಬೇಕು. ನಾವೇನು ಮಹತ್ವ ಕೊಡ್ತೀವಿ, ಮ್ಯಾಗ ಯಾವ್ದು ಟಾನಿಕ್ ಹೊಡಿಲಿ, ಮ್ಯಾಗ ಯಾವ್ದು ಔಷಧ ಹೊಡಿಲಿ, ಬರೀ ಮ್ಯಾಗ ಹೊಡಿಯೋದ್ರ ಮ್ಯಾಗ ನಮ್ದು ಜೋರ್ ಇರ್ತೈತಿ. ತಳಗ್ ಏನ್ ಬೇಕು, ಏನ್ ಅದ್ರ ಬೇಸ್ ಐತಿ, ಏನ್ ಅದ್ರ ಸೈನ್ಸ್ ಐತಿ, ಅದ್ರನ್ನ ತಿಳ್ಕೊಂಡು ನಮ್ಮ ಜಮೀನ್ ಎಂಥದೈತಿ, ನಮ್ಮ ನೀರ್ ಎಂಥವು ಅದಾವು, ನಮ್ಮ ಹೊರೈಟಿ ಯಾವ್ದೈತಿ, ನಮ್ಮ ಕಡೆ ಕ್ಲೈಮೇಟ್ ಯಾವ ಥರ ಇರ್ತೈತಿ, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡ್ ಕೇಸಿಂದ ಆ ಥರದ್ದು ಒಂದು ಪರ್ಫೆಕ್ಟ್ ಪ್ಯಾಕೇಜ್ ಮಾಡ್ಕೊಂಡು ನಾವು ದ್ರಾಕ್ಷಿ ಬೆಳ್ಸಕ್ ಹತ್ತಿದೀವಿ ಅಂದ್ರೆ ನಮ್ಗೆ ಯಾವ ಥರದ ಪ್ರಾಬ್ಲಮ್ಗಳು ಬರಂಗಿಲ್ಲ. ನಿಮ್ಮ ಪ್ಲಾಟ್ದಾಗನು ನಿಮ್ಮಲ್ಲೂ ಈ ಪ್ರಕಾರ ಏನ್ರಿ ಇಂಥದ್ದೇನ್ರಿ ಸಮಸ್ಯೆ ಇರ್ತಿತ್ತು, ನಿಮಗೂ ಏನ್ರಿ ಸಲಹೆ ಬೇಕಾಗಿತ್ತು ಅಂದ್ರೆ ನಮ್ದು ಆನ್ಲೈನ್ ರಿಜಿಸ್ಟ್ರೇಷನ್ ಏನೈತಿ ಈಗ ಚಾಲೂ ಐತಿ. ನಿಮ್ಮ ಸ್ಕ್ರೀನ್ ಮ್ಯಾಗ ಏನು ನಂಬರ್ ಐತಿ, ಆ ನಂಬರ್ ಮ್ಯಾಗ ಕಾಲ್ ಮಾಡಿ ನೀವು ಅದ್ರ ಬಗ್ಗೆ ವಿಚಾರಣೆನೂ ಮಾಡ್ಬೋದು ಮತ್ತು ನಿಮ್ಮ ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಧನ್ಯವಾದ.